ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳು NWKRTC ಏನು ಈಗಾಗಲೇ ಎಕ್ಸಾಮ್ ಬರೆದು ಬಂದಿರಲಿಲ್ಲ, ಹಲವಾರು ವಿದ್ಯಾರ್ಥಿ ಏನು ಎಕ್ಸಾಮ್ ಬರೆದು ಬಂದಿರೋದು ಅದರ ಈಗಾಗಲೇ ಕೀ ಆನ್ಸರ್ ಬಿಟ್ಟಿರ್ತಿರ್ತಾರೆ. ಈಗ ಹಲವಾರು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಿರ್ತೀರಿ, ಆದರೆ ಎಲ್ಲೆಲ್ಲಿ ಅಂತ ಕೆಲವೊಂದು ವಿದ್ಯಾರ್ಥಿ ಅಂತ ನೋಡಿರಂಗಿಲ್ಲ, ಕೆಲವೊಂದು ವಿದ್ಯಾರ್ಥಿ ಅಂತ ಕೀ ಆನ್ಸರ್ ಬಿಟ್ಟಿದ್ರೆ ಗೊತ್ತಿರಂಗಿಲ್ಲ. ಅಂಥ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನಾಳೆ ಇದ್ರ ಬಗ್ಗೆ ಅಂತ ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋ ತೊಗೊಂಬರ್ತನ. ಈಗ ಸೇಫ್ ಸ್ಕೋರ್ ಅಂತ ಏನು ಹೇಳ್ತಾರಲ್ಲ, ನಿಮ್ದು ಎಷ್ಟು ಮಾರ್ಕ್ಸ್ ನೀವು ತೆಗೆದುಕೊಂಡಿದ್ರೆ ನೀವು ಸೇಫ್ ಸ್ಕೋರ್ನಲ್ಲಿ ಇರ್ತೀರಿ, ಇದ್ರ ಬಗ್ಗೆ ನಾಳೆ ಡೀಟೇಲ್ಡಾಗಿ ವಿಡಿಯೋ ಬರ್ತೈತಿ. ಸೊ ಇನ್ನೊಂದೇನಪ್ಪ, ಚಾನಲ್ ಫಸ್ಟ್ ಟೈಮ್ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಏನೈತಿ ಮಿಸ್ ಮಾಡಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುರಿ. ಯಾಕಂದ್ರೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ನೀವು ವಿಡಿಯೋ ಮಾಡಿ ತಿಳಿಸಿದ್ರೆ ನಿಮ್ಗೆ ಏನೈತಿ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ಮಿಸ್ ಮಾಡಲಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೋರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಯಾವುದಂದ್ರೆ ಒಂದೇದ GK ಕ್ವಶನ್ ಪೇಪರ್, ಒಂದೇದ GK ಕ್ವಶನ್ ಪೇಪರ್ ಮತ್ತು ಎರಡನೇದ ಸ್ಪೆಸಿಫಿಕ್ ಪೇಪರ್. ಇದ್ರದ್ದು ಏನೈತಿ ಕೀ ಆನ್ಸರ್ ಬಿಟ್ಟಾರ. ಈಗ ಅದ್ರೊಳಗೆ ಏನೈತಿ A1, B1, C1, D1 ಪ್ರಶ್ನೆ ಪತ್ರಿಕೆ A1 ಬಿಟ್ಟಾರ, B1, C1, D1. ಈಗ ಲಿಸ್ಟನ್ನು ಐತೆ ಅದ, ಈಚೆ ಕಡೆ ಒಂದು ಚಾಟ, ಈಚೆ ಕಡೆ ಒಂದು ಚಾಟ. ಇದ್ರೊಳಗೆ 50 ಕ್ವಶನ್ ಕೀ ಆನ್ಸರ್ ಐತಿ, ಇದ್ರೊಳಗೆ ಏನೈತಿ 50 ಕ್ವಶನ್ ಕೀ ಆನ್ಸರ್ ಐತಿ. ಈಗ ಎರಡು PDF ಅದಾವ, ಅದ GKದು PDF ಐತಿ, ಸ್ಪೆಸಿಫಿಕ್ದ ಎರಡು PDF ಐತಿ. ಅದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತು ನೋಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗಿರಿ, ಯಾಕಂದ್ರೆ ಅಲ್ಲಿ ಲಿಸ್ಟ್ ಶೇರ್ ಮಾಡಿ ಅಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಅದ್ರೊಳಗೆ ಏನೈತಿ ಈಗ ಒಂದೇದ ಕ್ವಶನ್ ನಂಬರ್, ಒಂದು ಸೀರಿಯಲ್ ನಂಬರ್ ತೆಗೆದುಕೊಂಡ್ರೆ ಅದ್ರೊಳಗೆ ಏನೈತಿ A1 ಕ್ವಶನ್, B1, C1, D1 ಅಂತ ಕೊಟ್ಟಾರ. ಅದ್ರೊಳಗೆ ಏನೈತಿ ಕ್ವಶನ್ ನಂಬರ್ 1 ನೋಡ್ಕೋದು, ನಿಮ್ದು ಯಾವ್ದು ಕ್ವಶನ್ ಪೇಪರ್ ಐತೆ ನೋಡೋದನ್ನ. ನಿಮ್ದು B1 ಕ್ವಶನ್ ಪೇಪರ್ ಐತೆ, A1 ಕ್ವಶನ್ ಪೇಪರ್ ಐತೆ, ಇದನ್ನ ನೋಡ್ಕೋದ. ಈಗ 1ನೇ ಕ್ವಶನ್ ಪೇಪರ್ B1 ಇತ್ತಂದ್ರೆ B1 ಒಳಗೆ ಏನೈತಿ ರೈಟ್ ಕರೆಕ್ಟ್ ಆನ್ಸರ್ ಇದ್ದಿದ್ದು ಕೊಟ್ಟಾರ. 1ನೇ ಕ್ವಶನ್ ನಂಬರ್ B1 ಹತ್ರ 2 ಇತ್ತಂದ್ರೆ 2ನೇ ಆನ್ಸರ್ ರೈಟ್. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕು. ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊರಿ. ಮತ್ತು ನಿಮ್ಗೆ NWKRTC ಏನೇ ಮಾಹಿತಿ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಕಮೆಂಟ್ ಸೆಕ್ಷನ್ ಕೂಡ ಆನ್ ಇದ್ದಿರ್ತೈತಿ. ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೋರಿ, ಯಾಕಂದ್ರೆ NWKRTC ಏನೇ ಅಪ್ಡೇಟ್ ಬಂದರೂ ಕೂಡ ನೀವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಸೊ ಇನ್ನೊಂದೇನಪ್ಪ ಅಂತ, ಈಗ ನಿಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋಂಗಂತಿ ಕೀ ಆನ್ಸರ್ ನೋಡಿರಿ. ಕೀ ಆನ್ಸರ್ ನೋಡಿ, ಎಕ್ಸಾಮ್ ಬರೆದು ಬಂದು ಕೀ ಆನ್ಸರ್ ಕೂಡ ನೋಡಿರಿ. ಸೇಫ್ ಸ್ಕೋರನ್ನು ಗೊತ್ತಿಲ್ಲ, ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಅಂತಿ ಪಾಸ್ ಆಕಾರ, ಸೇಫ್ ಝೋನ್ನಲ್ಲಿ ಇದ್ದಂಗೆ. ಇದ್ರ ಬಗ್ಗೆ ನಾಳೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ನೀವೇನೈತಿ ಅದೊಂದು ವಿಡಿಯೋ ನೋಡ್ರಿ ಅಂತಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕವರ್ ಆಕೈತಿ. ಏನಂತ ಎಷ್ಟು ಸೇಫ್, ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಅಂತಿ ನಾವು ಸೇಫ್ ಝೋನ್ನಲ್ಲಿ ಇದ್ದಂಗೆ, ಎಷ್ಟು ಮಾರ್ಕ್ಸ್. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಬರೆದು ಬಂದಿರ್ತೀರಿ. ಅವ್ರು ಕೆಲವೊಂದು ವಿದ್ಯಾರ್ಥಿ ಐತಿ ಅಂದಾಜು ಕೂಡ ಹಾಕಿ ಬಂದುಬಿಟ್ಟಿರ್ತೀರಿ, ಅಂದಾಜು ಕೂಡ ಮಾರ್ಕ್ಸ್ ಐತಿ ಟಿಕ್ ಮಾಡ್ಕೊಂಡು ಬಂದುಬಿಟ್ಟಿರ್ತೈತಿ. ಅವು ಅಂದಾಜು ಹಾಕಿದ್ರು ಸಮ್ಟೈಮ್ಸ್ ಏನೈತಿ ರೈಟ್ ಆಗಿಬಿಟ್ಟಿರ್ತಾವ, ಸಮ್ಟೈಮ್ಸ್ ಏನೈತಿ ಅಂದಾಜು ಹಾಕಿದ್ರು ಕೂಡ ರೈಟ್ ಆಗಿರ್ತಿರ್ತಾವೆ. ಸ್ವಲ್ಪ ಏನೈತಿ ವೇಟ್ ಮಾಡಿರಿ, ನಾಳೆ ತನ ಐತಿ. ನಾಳೆ ಐತಿ 10 ಅಥವಾ 11 ಗಂಟೆಗೆ ಐತಿ. ಇದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. NWKRTC ಐತಿ ನಾಳೆ ಒಂದು ವಿಡಿಯೋ ಬರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿ ನಾಳೆ ವಾಚ್ ಮಾಡಿರಿ, ಯಾಕಂದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಅದ್ರೊಳಗೆ ತಿಳಿಸ್ಕೊಟ್ಬಿಡ್ತಾನೆ. ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಐತಿ ನೀವು ಸೇಫ್ ಝೋನಲ್ಲಿ ಇದ್ದಂಗೆ. ಮತ್ತು ಇದ್ರ ಬಗ್ಗೆ ಏನೇ ಕೇಳ್ತು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಏನೈತಿ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ಅದ್ರ ಲಿಂಕ್ ಕೂಡ ನಿಮ್ಗೆ ಏನೇ ಮಾಹಿತಿ ಬೇಕಾಗಿತ್ತು ಅಂದ್ರೆ NWKRTC ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು.